ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಅಧಿಕಾರಿಗಳು ಹೊರಗೆ ಬಂದಿರಲಿಲ್ಲವಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಆಗಿದೆ, ಆದರೂ ಕೂಡ ಹೆಸರು ಬದಲಾವಣೆ ಆಗಿಲ್ಲ. ಅದು ಒಂದು ಕಡೆ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಮಾಣಿಕ್ ಷಾ ಪೆರೇಡ್ ಮೈದಾನದಾತ್ತ ಸಿಎಂ ಆಗಮಿಸ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ಆ ನಂತರದಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಿದ್ದಾರೆ. ಗವರ್ನರ್ ಬೇರೆ ಬರ್ತಾರೆ. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಅಧಿಕಾರಿಗಳು ಹೊರಗೆ ಬಂದಿರಲಿಲ್ಲವಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಆಗಿದೆ, ಆದರೂ ಕೂಡ ಹೆಸರು ಬದಲಾವಣೆ ಆಗಿಲ್ಲ. ಅದು ಒಂದು ಕಡೆ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಮಾಣಿಕ್ ಷಾ ಪೆರೇಡ್ ಮೈದಾನದಾತ್ತ ಸಿಎಂ ಆಗಮಿಸ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ಆ ನಂತರದಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಿದ್ದಾರೆ. ಗವರ್ನರ್ ಬೇರೆ ಬರ್ತಾರೆ. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಅಧಿಕಾರಿಗಳು ಹೊರಗೆ ಬಂದಿರಲಿಲ್ಲವಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಆಗಿದೆ, ಆದರೂ ಕೂಡ ಹೆಸರು ಬದಲಾವಣೆ ಆಗಿಲ್ಲ. ಅದು ಒಂದು ಕಡೆ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಮಾಣಿಕ್ ಷಾ ಪೆರೇಡ್ ಮೈದಾನದಾತ್ತ ಸಿಎಂ ಆಗಮಿಸ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ಆ ನಂತರದಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಿದ್ದಾರೆ. ಗವರ್ನರ್ ಬೇರೆ ಬರ್ತಾರೆ. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಅಧಿಕಾರಿಗಳು ಹೊರಗೆ ಬಂದಿರಲಿಲ್ಲವಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಆಗಿದೆ, ಆದರೂ ಕೂಡ ಹೆಸರು ಬದಲಾವಣೆ ಆಗಿಲ್ಲ. ಅದು ಒಂದು ಕಡೆ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಮಾಣಿಕ್ ಷಾ ಪೆರೇಡ್ ಮೈದಾನದಾತ್ತ ಸಿಎಂ ಆಗಮಿಸ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ಆ ನಂತರದಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಿದ್ದಾರೆ.
ಕೋನೂರು ಬೇರೆ ಬರ್ತಾರೆ. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಅಧಿಕಾರಿಗಳು ಹೊರಗೆ ಬಂದಿರಲಿಲ್ಲವಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಆಗಿದೆ, ಆದ್ರೂ ಕೂಡ ಹೆಸರು ಬದಲಾವಣೆ ಆಗಿಲ್ಲ. ಅದು ಒಂದು ಕಡೆ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಮಾಣಿಕ್ ಷಾ ಪೆರೇಡ್ ಮೈದಾನದತ್ತ ಸಿಎಂ ಆಗಮಿಸ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ಆ ನಂತರದಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಿದ್ದಾರೆ. ಇನ್ನು ಕೋನೂರು ಬೇರೆ ಬರ್ತಾರೆ. ಬಿಬಿಎಂಪಿ ಗುಂಗಿನಿಂದ ಇನ್ನೂ ಕೂಡ ಅಧಿಕಾರಿಗಳು ಹೊರಗೆ ಬಂದಿರಲಿಲ್ಲವಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಆಗಿದೆ, ಆದ್ರೂ ಕೂಡ ಹೆಸರು ಬದಲಾವಣೆ ಆಗಿಲ್ಲ. ಅದು ಒಂದು ಕಡೆ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಮಾಣಿಕ್ ಷಾ ಪೆರೇಡ್ ಮೈದಾನದತ್ತ ಸಿಎಂ ಆಗಮಿಸ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ಆ ನಂತರದಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಿದ್ದಾರೆ.